ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಗೆ ಸೇರಿದ ಕಿತ್ಗನಹಳ್ಳಿ ಗ್ರಾಮ ಇದು. ಈ ಬಡಾವಣೆ ಬಂದು BMRD ಅನುಮೋದಿತ ಬಡಾವಣೆ. ಈಗ ಈ ಜನಗಳಿಗೆ, ಇಲ್ಲಿನ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳು ಮರೀಚಿಕೆ ಆಗಿದೆ. ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಇಲ್ಲಿ ಈ ಲೇಔಟ್ಗೆ ಈಗ ಮಳೆಗಾಲ ಬಂದ್ರಂತೂ ಮೊನ್ನೆ 6 ತಿಂಗಳಿಂದ BWSSB ಅವರು ಒಂದು ಸ್ಯಾನಿಟರಿ ವರ್ಕ್ ಮಾಡಿದ್ರು. ಅವರು ಮಾಡಿಬಿಟ್ಟು ಹಾಗೆ ಸುಮ್ಮನೆ ಮಣ್ಣು ಮುಚ್ಚಿಬಿಟ್ಟು ಹೊರಟುಬಿಟ್ಟಿದ್ದಾರೆ. ಆ ಮಣ್ಣಿಂದ ಈಗ ಏನಾಗಿದೆ ಅಂದರೆ ಮಳೆ ಬಂದಾಗ ಈ ಥರ ಕೆಸರು ಗದ್ದೆಗಳಾಗಿ ನಿಂತ್ಕೊತವೆ. ಇದು ಒಂದು ಸಮಸ್ಯೆ. ರಸ್ತೆ ಇಲ್ಲ. ಈ ರಸ್ತೆ ಇಲ್ಲದಾಗ ಪಾಪ ಇದರಲ್ಲೇನೆ ವಯಸ್ಸಾದವರು, ಶಾಲಾ ಮಕ್ಕಳು ಮತ್ತು ಈ ಹೆಣ್ಮಕ್ಳು ಎಲ್ಲನೂ ಜಾರಿ ಬಿದ್ದು ಸುಮಾರು ಸಾಕಷ್ಟು ಜನಕ್ಕೆ ಗಾಯಗಳಾಗಿದ್ದಾವೆ. ಮತ್ತು ಇಲ್ಲಿ ಈ ಲೇಔಟ್ಗೆ ನೀರಿಲ್ಲ ಸರ್. 6 ತಿಂಗಳಾಯಿತು. ಎಲ್ಲನೂ ಟ್ಯಾಂಕರ್ ನೀರ ಮೇಲೆ ಅವಲಂಬಿತರಾಗಿದ್ದಾರೆ. ಈಗ ಟ್ಯಾಂಕರ್ಗಳು ಈ ರಸ್ತೆಗಳು ಈ ಥರ ಇದ್ದಾಗ ಟ್ಯಾಂಕರ್ಗಳು ಕೂಡ ಬರಲ್ಲ. ಆಗ ನೀರಿನ ಸಮಸ್ಯೆ ಆಗಿ ತುಂಬ ಬವಣೆ ಪಡ್ತಾ ಇದ್ದಾರೆ ಈ ಲೇಔಟ್ನ ನಿವಾಸಿಗಳು. ಶಾಲಾ ಮಕ್ಕಳು ಮತ್ತು ವಯಸ್ಕರು ಹೇಗೆ ಓಡಾಡ್ತಾರೆ? ಇದೆ ಸರ್, ಇದೇ ಪರಿಹಾರ. ಬೇರೆ ದಾರಿ ಇಲ್ಲ ಸರ್. ಬೇರೆ ವಿಧಿನೇ ಇಲ್ಲ ಇಲ್ಲಿ. ಬೇರೆ ದಾರಿನೇ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ವಿಧಿ ಇಲ್ಲ ನಮಗೆ. ಇದೇ ದಾರಿನೇ ಇರೋದು. ಈಗ ಲೇಔಟಲ್ಲಿ ಈಗ ನಾವು ಮುಖ್ಯದ್ವಾರದ ಮುಖ ಹೋಗ್ಬೇಕಂದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕು. ಬಿದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್. ಅಧಿಕಾರಿಗಳು ಮತ್ತು ಚುನಾವಣಾ ಪ್ರತಿನಿಧಿಗಳು ತೆರಿಗೆ ಕಟ್ಸ್ಕೊಳ್ತಾರೆ ಸರ್. ಈಗ ನಮ್ಮ ಬೊಮ್ಮಸಂದ್ರ ಪುರಸಭಾ ದೌರ್ಭಾಗ್ಯ ಅಂದರೆ ಈಗ ಚುನಾಯಿತ ಪ್ರತಿನಿಧಿ ಇಲ್ಲ. ಈಗ ಆಡಳಿತಾತ್ಮಕ ಅಧಿಕಾರಿಗಳಿದ್ದಾರೆ. ಅವರು ಸಮಸ್ಯೆಗಳು ಹೇಳಿದಾಗ ಬಂದು ತಾತ್ಕಾಲಿಕ ಪರಿಹಾರಗಳು ಕೊಡ್ತಾರೆ, ಇಲ್ಲ ಅಂತಲ್ಲ. ನಾವು ಇಲ್ಲ ಅಂದಾಗ ಆತ್ಮವಂಚನೆ ಆಗ್ತದೆ, ಆದ್ರೂ ಕೊಡ್ತಾರೆ. ಆದರೆ ತಾತ್ಕಾಲಿಕ ಪರಿಹಾರ ಅಷ್ಟೇ. ಇದು ಶಾಶ್ವತ ಪರಿಹಾರಗಳು ಸಿಗ್ತಾ ಇಲ್ಲ. ಇಲ್ಲಿ ರೋಡ್ ಅಂದರೆ ನಡೆಯೋಕ್ಕಾಗಲ್ಲ. ಗದ್ದೆ ಥರ ಇದೆ, ಆ ಥರ ಇದೆ. ಮತ್ತು ವಯಸ್ಸಾದರು ಅಥವಾ ಯಾರಾದ್ರೂ ಪ್ರೆಗ್ನೆನ್ಸಿ ಲೇಡೀಸ್ ಏನಾದರೂ ಹೋಗ್ತಾ ಇದ್ದಾರೆ ಅಂತಂದರೆ ಹಾಗೆ ಹೂತೋಗುತ್ತೆ. ಅಷ್ಟು ಕೆಟ್ಟದಾಗಿದೆ ರೋಡು. ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗುವಾಗ ಬಿದ್ದೋಗ್ತಾ ಇದ್ದಾರೆ, ಕೈಕಾಲು ಮುರ್ಕೊತಾ ಇದ್ದಾರೆ. ಯಾವುದು ಕೂಡ MLAಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊತಾನೆ ಇಲ್ಲ ಈ ಏರಿಯಾನ. ಹಾಗೆ ಬಿಟ್ಬಿಟ್ಟಿದ್ದಾರೆ. ನೀರು ಕೂಡ ಒಂದು ಡ್ರಾಪ್ಸ್ ಬರಲ್ಲ. ನೀರು ಏನಾದರೂ ನಾವು ದುಡ್ಡು ಕೊಟ್ಟು ಹಾಕ್ಸ್ಕೊತೀವಿ ಅಂತಂದರೆ ಟ್ಯಾಂಕರೇ ಬರ್ತಾ ಇಲ್ಲ. ಕುಡಿಯೋಕೆ ನೀರು ಕೂಡ ಇಲ್ಲ. ಇಲ್ಲಿ ಒಂದು ಆಂಬ್ಯುಲೆನ್ಸ್ ಕೂಡ ಇಲ್ಲಿ ಬರಲ್ಲ. ಎಮರ್ಜೆನ್ಸಿ ಆದ ಸಂದರ್ಭ ಆಂಬ್ಯುಲೆನ್ಸು ಕೂಡ ಇಲ್ಲಿ ಬರೋಕ್ಕೆ ನಾವೇ ಅವ್ನ ಪೇಷಂಟ್ಗಳನ್ನ ನಾವೇ ಎತ್ಕೊಂಡು ಹೋಗ್ಬೇಕು. ಆ ಥರ ಪರಿಸ್ಥಿತಿ ಇದೆ. ಏನು ಮಾಡ್ತಾ ಇದ್ದೀರಾ MLAಗಳೆಲ್ಲ? ಇಲ್ಲೊಂದು ಸ್ವಲ್ಪ ಬಂದು ನೋಡಿ, ಅಧಿಕಾರಿಗಳೆಲ್ಲ ಬಂದು ಈ ಕಡೆ ಒಂದು ಸ್ವಲ್ಪ ನೋಡಿ. ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ನೋಡಿ ಸ್ವಲ್ಪ. ಟ್ಯಾಕ್ಸ್ ಕೂಡ ನಾವು ಕಟ್ತಾ ಇದ್ವಿ. ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಟ್ಸ್ಕೊಂತಾರೆ. ಆದರೆ ರೋಡು ಏನು ಮೂಲಭೂತ ಸೌಕರ್ಯಗಳು ಕೂಡ ಏನು ನಮ್ಗೆ ಬೇಕಾಗಿದೆ ಅದು ಕೂಡ ನಮಗೆ ಒದಗಿಸ್ತಾ ಇಲ್ಲ. ಏನಕ್ಕೆ ಈ ಥರ ಇದ್ದೀರಾ? ಬಂದೊಂದು ಸ್ವಲ್ಪ ನೋಡಿ. ನೀವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಟ್ ಕೇಳಕ್ಕೆ ಬರೋದಲ್ಲ. ಸ್ವಲ್ಪ ನೋಡಿಬಿಟ್ಟು ಜನರಿಗೆ ಏನು ಬೇಕು, ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ನೀವು ಮಾಡಿಬಿಡಿ. ನೆಕ್ಸ್ಟ್ ಟೈಮ್ ಓಟ್ ಕೇಳಿ ಬಂದಾಗ ನಾವು ಮನಸ್ಪೂರ್ವಕವಾಗಿ ನಿಮ್ಗೆ ಓಟ್ ಹಾಕ್ತೀವಿ. ನೀರಿಲ್ಲ ಈ ಲೇಔಟ್ನಾಗ. ಒಂದೊಂದಕ್ಕೂ ಅಲಿತಾ ಇದ್ದೀರಿ. ಮಕ್ಕಳು ಹೋಗ್ಬೇಕು, ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕು ಅಂದ್ರೂ ಬಾಧೆ, ವಯಸ್ಸಾದವ್ರು ಓಡಾಡಬೇಕು ಅಂದ್ರೂ ಬಾಧೆ, ಎಲ್ಲದಕ್ಕೂ ಬಾಧೆನೆ. ಮಳೆ ಬಂದರೆ ನೋಡಿ ರೋಡ್ಗಳಿಂಗವೆ, ಕೆಸರು ಗದ್ದೆ. ದೊಡ್ಡ ಮನುಷ್ಯರು ಓಟ್ ಬೇಕಾದಾಗ ಬರ್ತಾರೆ, ಟ್ಯಾಕ್ಸ್ ಕಟ್ಕೊತಾರೆ, ಎಲ್ಲ ಮಾಡ್ತಾರೆ. ಇದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಇದನ್ನ ಮಾಡ್ತಾ ಇಲ್ಲಲ್ಲ ಅವರು. ಏನು ಮಾಡ್ತಾವ್ರೆ? ಮಕ್ಕಳೆಲ್ಲ ಹೆಂಗೆ ಓದ್ತಾರಮ್ಮ ಸ್ಕೂಲ್ ಮಕ್ಕಳು? ಪಾಪ ಎಷ್ಟು ಬಾಧೆ ಗೊತ್ತಾ? ಬೆಳಗ್ಗೆ ಹೋಗ್ಬೇಕು ಅಂದರೆ ತುಂಬ ಬಾಧೆ ಇದೆ. ತುಂಬ ಬಾಧೆ. ಬಿದ್ದು ಎದ್ದು ತಿರ್ಗಾ ಹೋಗ್ಬೇಕು, ತೊಳ್ಕೊಬೇಕು, ಹೋಗ್ಬೇಕು. ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತುಂಬ ಕಷ್ಟ ಆಗ್ಬಿಟ್ಟಿದೆ. ಇದಕ್ಕೆ ನೀವೇ ಏನಾನ ಪರಿಹಾರ ಹುಡುಕೊಡ್ಬೇಕು. ಇನ್ನು ಬೀಳಲ್ಲಪ್ಪ ಇದ್ರಾಗ. ಬೀಳ್ತಾರೆ. ನೀರು ಟ್ಯಾಂಕರ್ ಬರಬೇಕಾದ್ರೆ ಉಣ್ಕೊಂತದೆ ಅಂತ ಭಯ ಪಡ್ತಾರೆ. ಅಲ್ಲಲ್ಲ ಇರ್ಬೋದು. UGD ವರ್ಕ್ ನಡೀತಾ ಇದರಿಂದ ರೋಡ್ ಮಧ್ಯದಲ್ಲಿ ಅಗ್ದಿದ್ದಾರೆ. ಅದು ಸ್ವಲ್ಪ ಹಾಳಾಗಿದೆ. ಅದನ್ನು ರಿಪೇರಿ ಮಾಡೋಕ್ಕೆ ಹೇಳಿದ್ದೀನಿ. ಒಂದು 2-3 ಡೇಸ್ ಒಳಗೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇಲ್ಲ ಈಗ ಮಳೆ ಬಂದು ನೀರೆಲ್ಲ ಹಳ್ಳಗಳಲ್ಲಿ ತುಂಬಿಕೊಂಡಿದೆ. ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ನಾನು ರೋಡ್ ರೆಡಿ ಮಾಡಿಸ್ಕೊಡ್ತೀನಿ. ಹೌದು ಸರ್. ಇಡೀ ಅಲ್ಲಲ್ಲ UGD ವರ್ಕ್ ಮುಗಿದಿದೆ. ಬಟ್ ಅವನು ಅದ್ರಲ್ಲಿ ರೀಫಿಲ್ಲಿಂಗ್ ಮಾಡಿಲ್ಲ ಸರಿಯಾಗಿ. ರೀಫಿಲ್ಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಮೊನ್ನೆ 2 ಡೇಸ್ ಬ್ಯಾಕು ವಿಸಿಟ್ ಮಾಡಿದ್ದೀನಿ ನಾನೇ. ರೀಫಿಲ್ಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ರೀಫಿಲ್ಲಿಂಗ್ ಮಾಡಿಸ್ಕೊಡ್ತೀನಿ. ಶಾಲಾ ಮಕ್ಕಳು ಮತ್ತೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಲ್ದಾರೆಲ್ಲ ಬಿದ್ದು ಸರ್ ಅದೇ ಡ್ರೋಸ್ ಓಡಿಸಿ ನೋಡಿ. ಇದರಲ್ಲಿ JCBಯಲ್ಲಿ ಡ್ರೋಸ್ ಓಡಿಸಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು. ಯಾಕಂದರೆ ಅವನು
ಏನು ಮಾಡಿದ್ದಾರೆ, ಅಗ್ದಿದ್ದಾರೆ, ಪೈಪ್ ಲೈನ್ ಮಾಡಿದ್ದಾರೆ. ಅದು ಸರಿಯಾಗಿ ಫಿಲ್ ಮಾಡಿಲ್ಲ ಅವರು. ಡೈರೆಕ್ಷನ್ ಕೊಟ್ಟಿದ್ದೀನಿ ಇವತ್ತು ಸಾಹೇಬ್ರ ಕಡೆಯೂ ಡೈರೆಕ್ಷನ್ ಕೊಡಿಸಿದ್ದೀನಿ, ಅಲ್ಲಿ ಬನ್ನಳ್ಳಿದಲ್ಲಿ ಹೇಳಿದ್ದಾರೆ. ಮತ್ತು ನಾಡಷ್ಟೊಳಗಡೆ ಅದು ಕ್ಲಿಯರ್ ಮಾಡ್ಕೊಡ್ತೀನಿ. ಮಾಡಿಲ್ಲ ಅಂತ ಹೇಳ್ತಿದ್ರಲ್ಲ BWS. ಅಲ್ಲ ಸರಿಯಾಗಲ್ಲ, ಹಾಂ ರೀಫಿಲಿಂಗ್ ಸರಿಯಾಗಿ ಮಾಡಿಲ್ಲ ಅವರು. ಮಾಡಲಿಲ್ಲ, ನೀವು ನಿಮ್ಮ ಒಂದು ಪುರಸಭೆ ವ್ಯಾಪ್ತಿಗೆ ಬರೋದು ನೀವೇನಲ್ಲ ಅಲ್ಲಲ್ಲ, ಅದೇ ಏನು ಅದನ್ನ ನಾನೇನಂದರೆ ಅವ್ರಿಗೆ ಇದನ್ನು ಅವ್ರ ಹತ್ರ ಫಾಲೋಅಪ್ ಮಾಡಿ ಮಾಡಿಸ್ಬೋದು ನಾನು. ಆಮೇಲೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ರೋಡ್ ಮಾಡಬೇಕು ನಾವು, ಯಾಕಂದರೆ ಅವ್ರು ಇನ್ನೂ ಕನೆಕ್ಷನ್ ಹಾಕೋದಿದೆ. ಈಗ ಫಸ್ಟ್ ಪೈಪ್ ಲೈನ್ ಮಾಡಿದ್ದಾರೆ, ನೆಕ್ಸ್ಟ್ ಕನೆಕ್ಷನ್ ಹಾಕಬೇಕು. ಕನೆಕ್ಷನ್ ಹಾಕಿದ್ದಾದ್ಮೇಲೆ ನಾವು ರೋಡ್ ಮಾಡಬೇಕಾಗತ್ತೆ. ಜನ ಎಲ್ಲ ಬಿದ್ದು ಕೈಕಾಲು ಮುರ್ಕೋದು. ಅಲ್ಲ ಅಷ್ಟರೊಳಗಡೆ ನೋಡಿ, ಇವಾಗ ಏನು ಹಳ್ಳ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸಿ ಮುಚ್ಚಿಸ್ತೀನಿ. ಅಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಲೇಔಟ್ ಅಲ್ಲಿ ಒಂದು ಏನಿಲ್ಲ ಅಂದ್ರೂ ಸರ್ ಒಂದು 5 ರಿಂದ 6 ಮನೆಗಳಿದೆ, ಜನ ವಾಸ ಮಾಡ್ತಾರೆ. ಮತ್ತೆ ಅಲ್ಲಿ ತುಂಬಾ ಸಮಸ್ಯೆ ಏನಂದ್ರೆ ರಸ್ತೆದು, ಇನ್ನೊಂದು ನೀರುದು. ಅವ್ರು ಟ್ಯಾಕ್ಸ್ ಎಲ್ಲ ಕಟ್ತೀವಿ, ಪುರಸಭೆ ಅಧಿಕಾರಿಗಳು ಅಂದ್ರೆ ಏನು ದಪ್ಪ ಚರ್ಮದಂತೆ ವರ್ತಿಸ್ತಾರೆ ಅಂತ ಹೇಳ್ತಾರೆ. ನೋಡಿ 2 days ಬ್ಯಾಕು ಅವರೇ ಹಾಕಿದ್ದಾರೆ, ಥ್ಯಾಂಕ್ಸ್ ಅಂತೇಳಿ. ಒಂದು ಸೆಕೆಂಡ್ ಕೊಡ್ತೀನಿ ನಿಮ್ಮ ವಿಡಿಯೋ. ಅಲ್ಲ ನೀರಿನ ಸಮಸ್ಯೆನ ಹೇಳ್ತಾರದು. ಬೋರ್ವೆಲ್ ಕೆಟ್ಟೋಗಿತ್ತು, ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ, ಈಗ ಬರ್ತಾ ಇದೆ. ಸಾಟರ್ಡೆ ರೆಡಿ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಏನಾಗಿದೆ ಅಂದರೆ, ಈಗ 4 ಬೋರ್ ಹಾಕ್ಸಿದ್ವಿ ಅಲ್ಲಿ. 4 ಬೋರಲ್ಲೂ ನೀರು ಸಿಗಲಿಲ್ಲ, ನೀರು ಕಡಿಮೆ ಇದೆ ಸಫಿಷಿಯೆಂಟಾಗಿ. ಅಂದರೆ ಇವಾಗ ಮುಂಚೆ 2 ದಿವಸಕ್ಕೆ ಒಂದ್ಸರಿ ಬಿಡೋದು, ಈಗ 4 ದಿವಸ 3 ದಿವಸ ಆಗ್ತಾ ಇದೆ. ಸ್ವಲ್ಪ ಈಗ ಬಾಡಿಗೆ ಮನೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ. ಸ್ವಂತ ಮನೆಗಳವ್ರಿಗೆ ಯಾರಿಗೂ ಸಮಸ್ಯೆ ಆಗ್ತಾ ಇಲ್ಲ. ಈಗ ನೀವು ಅದು ಒಂದು ಲೇಔಟ್ ಅಂತ ನಿರ್ಲಕ್ಷ್ಯ ಮಾಡಿದ್ದೀರಾ ಅಂತೇಳಿ ಅಲ್ಲಿ ಸ್ಥಳೀಯರ ಆರೋಪ. ಯಾವುದಿಲ್ಲ ಸರ್, ಲೇಔಟ್ ಅಂತಲ್ಲ, ಇಡೀ ಕಿತ್ತಗನ್ನಡಿದಲ್ಲೂ ಸೇಮ್ ಸಮಸ್ಯೆನೇ ಇರೋದು. ರೈನ್ಬೋ ಲೇಔಟ್ಗೆ ಒಂಥರ ಸಮಸ್ಯೆ ಇಲ್ಲ, ವಾರ್ಡ್ ನಂಬರ್ 16ಕ್ಕೆ ಒಂಥರ ಸಮಸ್ಯೆ, ಎಲ್ಲ ಸೇಮ್ ಸಮಸ್ಯೆನೇ ಇರೋದು. ಎಲ್ಲ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀವಿ. ಜನಪ್ರತಿನಿಧಿಗಳು ಬೇರೆ ಇಲ್ಲ, ಈಗ ನಿಮ್ಮ ಆಡಳಿತಾಧಿಕಾರಿಗಳದೇ ಅಧಿಕಾರ. ಹಾಗಾಗಿ ನಾವು ಹೇಳಿದ್ದೇ ನಡೀತದೆ ಅಂತೇಳಿ ಒಂದು ರೀತಿ ದರ್ಪ ಮೆರೀತಿದ್ದಾರೆ ಅಂತೇಳಿ ಸ್ಥಳೀಯರ ಆರೋಪ. ಆ ಥರ ಯಾವುದು ಇವಾಗ ನಾವು ಹೋಗಿ ಏನೋ ಮಾಡೇ ಇಲ್ಲ ಅಂದರೆ ನೀವು ಆ ಥರ ಅವರು ಆ ಥರ ಹೇಳಬೇಕು. ಈಗ ನಾವೇ ಹೋಗಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಬಂದಿದ್ದೀವಿ. ಈಗ ಮಾಡಿಲ್ದಿರೋ ತೋರಿಸ್ತಿದ್ರಲ್ಲ, ಏನ್ ಮಾಡಿದ್ರೆ ಯಾವುದು ಈಗ ಯು ಜಿ ಡಿ ಬ್ಲಾಕ್ ಆಗಿತ್ತು, ಗಾಡಿ ಕಳಿಸಿದ್ದೀನಿ. ಮತ್ತು ಇವರು ಯಾರ್ದು ನಮ್ಮ ಲೈನ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಏನು ರೀಫಿಲ್ಲಿಂಗ್ಗೆ ನಾಳೆಷ್ಟು 2 days ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆ ಹೋಗಿದ್ದೆ ನಾನೇ. ಹೋಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ ನಾನು. 2 days ಒಳಗಡೆ ಕಂಪ್ಲೀಟ್ ಮಾಡಿಸ್ತೀನಿ.